ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು RRB PO ಎಕ್ಸಾಮ್ಗೆ ಒಂದು ಟಿಪ್ ಕೊಡೋಣ ಅಂತ ಅಂದ್ಕೊಂಡೆ. ಅಂದರೆ ಏನು ಓದಬೇಕು, ಯಾವ ಥರ ಓದಬೇಕಂತ ಏನು ಹೇಳ್ತಾ ಇಲ್ಲ. ಆ ಥರ ಏನಾದರೂ ಏನು ಓದಬೇಕು ಲಾಸ್ಟ್ ಮೂಮೆಂಟಲ್ಲಿ ಇಂಥ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಯು ಕ್ಯಾನ್ ಸ್ಕಿಪ್ ದ ವಿಡಿಯೋ, ಬಿಕಾಸ್ ನಾನು ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಆಲ್ರೆಡಿ ಏನು ಹೊಸದಾಗಿ ಓದೋಷ್ಟು ಟೈಮ್ ಇಲ್ಲ ಇವಾಗ. ಆಲ್ರೆಡಿ ವಾಟ್ ಎವರ್ ಯು ಹ್ಯಾವ್ ಪ್ರಿಪೇರ್ಡ್ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಗಿವ್ ದ ಎಕ್ಸಾಮ್. ಸೊ ನಾನು ಏನು ಅಂತ ಅಂದರೆ, ಇವಾಗ ಮೇಯ್ನಾಗಿ ನಾವೇನು ಮ್ಯಾಕ್ಸಿಮಮ್ ಎಷ್ಟು ಟ್ರೈ ಮಾಡಬೇಕು, ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಮಾಡಿರ್ತೀವಿ. ಬಟ್ ಕೊನೆ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ, ಎಕ್ಸಾಮ್ ಅಟೆಂಡ್ ಮಾಡುವಾಗ ಯಾವುದೋ ಒಂದು ಕ್ವಶನ್, ಪಝಲ್ ಇರ್ಬೋದು, ಇದು ಕ್ವಾಂಟಲ್ ಇರ್ಬೋದು, ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಪಝಲ್ನೇ ಕನ್ಸಿಡರ್ ಮಾಡೋಣ. ಒಂದು ಪಝಲ್ನ ಅಟೆಂಡ್ ಮಾಡ್ತಿರ್ತೀರ ನೀವು. ಸ್ಟಾರ್ಟಿಂಗ್ ಯಾವುದೋ ಒಂದು ಪಝಲ್ ನೀವು ನೋಡಿದಾಗ ಈಸಿ ಅಂತ ಅನಿಸುತ್ತೆ. ಒಂದು 5 minutes ಯು ವಿಲ್ ಸ್ಪೆಂಡ್ ಆನ್ ದಟ್ ಕ್ವೆಶ್ಚನ್. ಬಟ್ ಆಮೇಲೆ ಏನಾಗುತ್ತೆ, ಆನ್ಸರ್ ಬರಲ್ಲ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಬಟ್ ಇವಾಗ ಏನಾಗುತ್ತೆ, ಆಲ್ರೆಡಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಲ್ಲ ನಾನು, ಮತ್ತೆ ಬೇಡ ವೇಸ್ಟ್ ಆಗಬಾರ್ದು. ಆಲ್ರೆಡಿ 5 minutes ಸ್ಪೆಂಡ್ ಆಗಿರೋದು ವೇಸ್ಟ್ ಮಾಡಬಾರ್ದು ಅಂತ ಇನ್ನೊಂದು 10 minutes ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡ್ತೀವಿ. ಅವಾಗ ರಿಯಲೈಸ್ ಕೊನೆಗೆ ಬರೋದು ಇಲ್ಲ. ಅವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಎಕ್ಸ್ಟ್ರಾ ಒಂದು 15 minutes ವೇಸ್ಟ್ ಆಯಿತು ಅಂತ ಅವಾಗ ಕ್ವಶನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀವಿ. ನಾವು ಹಿಂಗೆ ಮಾಡ್ತಾ ಮಾಡ್ತಾ ಲಾಸ್ಟ್ ಕ್ವಶನ್ಗೆ ಹೋಗೋಷ್ಟರಲ್ಲಿ ಆ್ಯಕ್ಚುಲಿ ಈಸಿ ಇರೋವಂಥ ಪಝಲ್ ಇರ್ಬೋದು, ಯಾವುದೋ ಅಟೆಂಡ್ ಮಾಡುವಂಥ ಕ್ವಶನ್ ಇರುತ್ತೆ. ಬಟ್ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಲಾಸ್ಟಲ್ಲಿ ಒಂದು 2-3 minutes ನಮಗೆ ಸಿಕ್ಕಿಲ್ಲ ಅಂದ್ರೆ, ಕಡಿಮೆ ಆದರೆ ಎಷ್ಟೊಂದು ಸಲ ಕ್ವಶನ್ ಅಟೆಂಡ್ ಮಾಡೋಕ್ಕಾಗ್ದಲೇ ಜಸ್ಟು ಏನು ರಫ್ ಶೀಟಲ್ಲಿ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಆನ್ಸರ್ನ ಟಿಕ್ ಮಾಡೋಕ್ಕಾಗ್ದಲೇನು ಹಾಗೆ ಬಂದಿರ್ತೀವಿ. ಎಷ್ಟೊಂದು ಸಲ ಪ್ರಿಲಿಮ್ಸಲ್ಲೂ ಆ ಥರ ಆಗಿರುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು 2-3 minutes ಸ್ಪೆಂಡ್ ಮಾಡಿದ್ದೀರಾ ಕ್ವಶನ್ ಮೇಲೆ ಅಂದರೆ, ನಿಮ್ಗೆ ಆನ್ಸರ್ ಬರಲ್ಲ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ನನಗೆ ಸಾಲ್ವ್ ಆಗ್ತಾ ಇಲ್ಲ, ಕ್ವಾಂಟ್ ಇರ್ಬೋದು ಅಥವಾ ರೀಸನಿಂಗ್, ಪಝಲ್, ಡೈರೆಕ್ಷನ್ ಬೇಸ್ಡ್ ಯಾವುದೇ ಬರ್ತಿಲ್ಲ ಅಂತ ಒಂದ್ಸಲ ಅನ್ನಿಸ್ದಾಗ ಬಿಟ್ಬಿಡಿ. ಇಟ್ಸ್ ಓಕೆ. ವಾಟ್ ಎವರ್ ಟೈಮ್ ಹ್ಯಾಸ್ ಬಿನ್ ಗಾನ್, ಇಟ್ಸ್ ಗಾನ್. ಸೊ ಇಗ್ನೋರ್ ಮಾಡಿಬಿಟ್ಟು ಹೋಗಿ. ಅದ್ಬಿಟ್ಟು ಮತ್ತೆ ಇನ್ನೂ ವೇಸ್ಟ್ ಮಾಡಬೇಡಿ ಅನ್ನೋದು ಒಂದು ಸಜೆಷನ್ ನಂದು. ಮತ್ತು ಇಂಗ್ಲೀಷಲ್ಲಿ ತುಂಬ ಗೆಸ್ಸಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಂಗ್ಲೀಷಲ್ಲಿ ಹೆಂಗೆ ಅನ್ಸುತ್ತೆ ಅಂದರೆ, ಎಲ್ಲದೂ ಕರೆಕ್ಟ್ ಅಂತಲೇ ಅನಿಸುತ್ತೆ. ಯಾವುದು ನಮಗೆ ರಾಂಗ್ ಅಂತ. ಈಗ ಕ್ವಾಂಟಲ್ಲಿ ಅಟ್ಲೀಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, ಒಂದು ಆನ್ಸರ್ ಬಂದಿಲ್ಲ ಅಂದರೆ ಓಕೆ ಇದಲ್ಲ ಅಂತ ಕ್ಲಾರಿಟಿ ಸಿಗುತ್ತೆ. ಬಟ್ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ, ಇರ್ಬೋದು ಅಂತ ತುಂಬ ಅನಿಸುತ್ತೆ ನಮಗೆ. ಸೊ ಇಂಗ್ಲೀಷಲ್ಲಿ ಪಕ್ಕ ಕರೆಕ್ಟಾಗಿ ಗೊತ್ತಿದೆ ಅಂದ್ರೆ ಮಾತ್ರ ಮಾಡಿ. ಓಕೆ, ಕೆಲವೊಂದ್ಸಲ 75% ಅನಿಸಿರುತ್ತೆ, ಆಗ ಮಾಡಿದ್ರೆ ಓಕೆ. ಬಟ್ ಎಲ್ಲದಕ್ಕೂ 50-50 ಚಾನ್ಸಸ್ನ ತೊಗೊಳಕ್ಕೆ ಹೋಗ್ಬಿಡಿ. GKಯಲ್ಲೂ ಅಷ್ಟೇ, ಎಷ್ಟು ಗೊತ್ತಿದೆ ಅಷ್ಟನ್ನ ಅಕ್ಯುರೇಟಾಗಿ ಅಟೆಂಡ್ ಮಾಡಿ. ಸೊ ಇದು ನಾನು ಕೊಡ್ಬೇಕು ಅಂದ್ಕೊಂಡಿದ್ದೆ ಟಿಪ್ಪು. ಅಂದರೆ ಇವಾಗ ನೀವು ಆಲ್ರೆಡಿ ತುಂಬ ಓದಿರ್ತೀವಿ. ಈಗ ಎಕ್ಸ್ಟ್ರಾ ಏನು ಓದೋಷ್ಟು ಟೈಮ್ ಇಲ್ಲ, ಎಕ್ಸ್ಟ್ರಾ ಏನಾದರೂ ತಿಳ್ಕೊಳೋಷ್ಟು ಇರಲ್ಲ. ಬಟ್ ತಿಳ್ಕೊಂಡಿರೋದನ್ನು ಟೆನ್ಷನ್ ಮಾಡ್ಕೊಂಡಲ್ಲೇ ಚೆನ್ನಾಗಿ ಅಟೆಂಡ್ ಮಾಡಿ ಎಕ್ಸಾಮ್ನ. ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿ.